ಜೈ ಹಿಂದ್ ಸ್ನೇಹಿತರೆ, ಈಗಾಗಲೇ ಕರ್ನಾಟಕ ಸರ್ಕಾರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತಹ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದು, ಇದೇ ಆಗಸ್ಟ್ ತಿಂಗಳಲ್ಲಿ ನೀವು ಪರೀಕ್ಷೆಯನ್ನು ಕೂಡ ಬರಿತಾ ಇದ್ದೀರಿ. ಸೊ 2 ತಿಂಗಳ ಅವಧಿಯಲ್ಲಿ ಯಾವ ರೀತಿಯಾಗಿ ಓದಬೇಕು ಅನ್ನುವಂಥ ಒಂದು ಕಂಪ್ಲೀಟ್ ಪ್ಲಾನ್ ಇರಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ 40 ಚಾಪ್ಟರ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಹಿಂದಿನ ರಾಜ್ಯ ಸರ್ಕಾರದ ಪರೀಕ್ಷೆಗಳಲ್ಲಿ, ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗಳಲ್ಲಿ ಕೇಳದಂತಹ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಗಳು. ಈ ಚಾಪ್ಟರ್ಗಳನ್ನು ನೀವು ಓದ್ಕೊಂಡ್ರೆ ನಿಮಗೆ 80% ಆಫ್ ದ ಕ್ವಶನ್ಸ್ ಇದೇ ಚಾಪ್ಟರ್ಗಳ ಮೇಲೆ 100ಕ್ಕೆ 100 ಬರುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ನಾವು ಚಾಪ್ಟರ್ ಅಂತ ಹೇಳಿದಾಗ ವಿಶೇಷವಾಗಿ ಚಾಪ್ಟರ್ಗಳನ್ನು ನೋಡ್ತಾ ಹೋದರೂ ಕೂಡ ಸಬ್ ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಆ ಚಾಪ್ಟ್ರಲ್ಲಿ ಯಾವ ಒಂದು ಟಾಪಿಕ್ ಮೇಲೆ ಕ್ವಶನ್ ತೆಗೆದಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಶಬ್ದದ ಮೇಲೆ ಹಿಂದಿನ ಪರೀಕ್ಷೆಗಳಲ್ಲಿ ಅನೇಕ ಸಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರತಿ ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಸೊ ಎಲ್ಲವನ್ನ ಒಮ್ಮೆ ಓದಿ ರಿವಿಷನ್ ಮಾಡ್ಕೊಳ್ಳಿ ಮತ್ತು ಪ್ರತಿ ಪಾಯಿಂಟ್ ಮೇಲೆ ಕ್ವಶನ್ಸ್ಗಳನ್ನು 100% ಬಂದಿದೆ, ಹಾಗಾಗಿ ಗಮನವಿಟ್ಟು ನೋಡ್ತಾ ಹೋಗಿ. ಸೊ ಶಬ್ದದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರುವಂಥದ್ದು. ಶಬ್ದದ ಚಾಪ್ಟ್ರಲ್ಲಿ ಯಾವ ವಿಭಾಗದಲ್ಲಿ ಪ್ರಶ್ನೆಗಳು ಬರ್ತವೆ? ಡೆಸಿಬಲ್ ಅಂದರೆ ಎಷ್ಟು ಡೆಸಿಬಲ್ ಇದ್ದರೆ ಅದು ಶ್ರವಣಾತೀತ, ಎಷ್ಟು ಡೆಸಿಬಲ್ ಇದ್ದರೆ ಶ್ರವಣಕ್ಕೆ ಯೋಗ್ಯ, ಎಷ್ಟು ಡೆಸಿಬಲ್ ಶಬ್ದ ಯಾವ ವಸ್ತುಗಳಿಂದ ಬರುತ್ತೆ, ಈ ರೀತಿಯಾಗಿ ಪ್ರಮುಖ ಅಂಶಗಳು. ಇನ್ನು ಸ್ಪೀಡ್ ಆಫ್ ಸೌಂಡಿನ ವೇಗ, ಶಬ್ದದ ವೇಗ ಎಲ್ಲಿ ಹೆಚ್ಚಿರುತ್ತೆ, ಎಲ್ಲಿ ಕಡಿಮೆ ಇರುತ್ತೆ, ಈ ರೀತಿಯ ಪ್ರಶ್ನೆಗಳು. ಇನ್ನು ಶಬ್ದದ ಅಲೆಗಳು, ವೇವ್ಸ್, ಶಬ್ದದ ಅಲೆಗಳು, ಇದರ ಮೇಲೆ ತುಂಬ ಸರಿ ಕ್ವಶನ್ ಕೇಳಿದ್ದಾರೆ. ಇನ್ನು ಶಬ್ದ ಚಲಿಸುವಂತಹ ಮಾಧ್ಯಮ, ನೀರು, ನಿರ್ವಾತ, ಕಬ್ಬಿಣ, ಈ ರೀತಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಶಬ್ದ ಹೇಗೆ ಚಲಿಸುತ್ತೆ ಅಂತೇಳಿ. ಸೊ ಶಬ್ದದ ಮೇಲೆ ನಾವು ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಶಬ್ದದ ವೇಗವನ್ನು ನಾವು ನೋಡ್ತಾ ಹೋದರೆ ಯಾವುದರಲ್ಲಿ ಹೆಚ್ಚು ವೇಗ ಇರುತ್ತೆ, ಕಡಿಮೆ ವೇಗ ಇರುತ್ತೆ, ಈ ರೀತಿ ಶಬ್ದ ಚಲಿಸುವ ಮಾಧ್ಯಮದ ಮೇಲೆ ಕೂಡ ಪ್ರಶ್ನೆ ಬರುತ್ತೆ. ಸೊ ಇಂಪಾರ್ಟೆಂಟ್ ಚಾಪ್ಟರ್ ಇದು ಸೌಂಡ್ ಅಥವಾ ಶಬ್ದ. ಇನ್ನು ವಿದ್ಯುತ್ ಶಕ್ತಿ ಅಥವಾ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂತೆ ಸಾಧನಗಳು, ವಿದ್ಯುತ್ ಶಕ್ತಿಯಿಂದ ನಡೆಯುವಂತಹ ಸಾಧನಗಳು ಅಥವಾ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಬಳಸುವಂತಹ ಸಾಧನಗಳು, ಅವುಗಳ ಬಗ್ಗೆ ಇರುತ್ತೆ. ವಿದ್ಯುತ್ ಶಕ್ತಿಯ ಉಪಕರಣಗಳ ಬಗ್ಗೆ ಇರುತ್ತೆ. ಬಲ್ಬ್ ಬಗ್ಗೆ ತುಂಬ ಸರಿ ಕೇಳಿರುವ ಪ್ರಶ್ನೆ ಇದು. ಟಂಗ್ಸ್ಟನ್ ತಂತಿ ಮತ್ತು ಬಲ್ಬ್ ಬಗ್ಗೆ ತುಂಬ ಸರಿ ಕೇಳಿದ್ದಾರೆ. ಮತ್ತು ಬಲ್ಬ್ಗಳಲ್ಲಿ ತುಂಬುವ ಅನಿಲ ಯಾವುದು ಅಂತೇಳಿ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇನ್ನು ವ್ಯಾಟ್ ಬಗ್ಗೆ, ಎಲೆಕ್ಟ್ರಿಸಿಟಿಯನ್ನು ಅದರ ವ್ಯಾಟ್ ಬಗ್ಗೆ, ಇನ್ನು ಬ್ಯಾಟರಿ ಬಗ್ಗೆ, ಇನ್ನು ದೈನಂದಿನ ಜೀವನದಲ್ಲಿ ವಿಜ್ಞಾನ. ಸೊ ಎಲೆಕ್ಟ್ರಿಸಿಟಿ ಅಂದ ತಕ್ಷಣ ನಾವು ಮನೆಯಲ್ಲಿ ಬಳಸುವಂತಹ ಕಿಲೋ ವ್ಯಾಟ್ ಅಥವಾ ವ್ಯಾಟ್ಗಳಲ್ಲಿ ನಾವು ಏನು ಮೀಟರ್ಗಳಲ್ಲಿ ಬಳಸ್ತೀವಿ, ನಮ್ಮ ಮನೆಗೆ ಹಾಕಿರುವಂಥ ಮೀಟರ್ಗಳು, ಯಾವುದರ ಬಗ್ಗೆ ಅಂದರೆ ವ್ಯಾಟ್ಗಳ ಬಗ್ಗೆ ಪ್ರಮುಖವಾಗಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇನ್ನು ಪರಮಾಣು ಅಥವಾ ಆಟಮ್ ಬಗ್ಗೆ ನೋಡಿ, ಇಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಇದರ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇವುಗಳನ್ನು ಕಂಡು ಹಿಡಿದವರು ಯಾರು? ಪ್ರೋಟಾನ್ ಕಾರ್ಯ ಏನು, ನ್ಯೂಟ್ರಾನ್ ಕಾರ್ಯ ಏನು, ಎಲೆಕ್ಟ್ರಾನ್ ಕಾರ್ಯ ಏನು, ಪರಮಾಣುವಿನಲ್ಲಿ ಇವು ಎಲ್ಲಿ ಇರುತ್ತೆ, ಎಲ್ಲಿ ಕಂಡು ಬರುತ್ತೆ, ಈ ರೀತಿಯ ಪ್ರಶ್ನೆಗಳು ತುಂಬ ಸರಿ ಕೇಳಿದ್ದಾರೆ. ಇನ್ನು ಧಾತು ಅಥವಾ ವಸ್ತುವಿನ ಮೂಲ ರೂಪ, ಧಾತುವಿನ ಬಗ್ಗೆ ತುಂಬ ಸರಿ ಕೇಳಿದ್ದಾರೆ. ಇನ್ನು ಮಿಶ್ರಣಗಳು ಮತ್ತು ಸಂಯುಕ್ತಗಳು, ಇವೆಲ್ಲವೂ ಕೂಡ ನಾವು ಸೆಪರೇಟ್ ಚಾಪ್ಟರ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದು, ಅಷ್ಟು ಪ್ರಮುಖವಾದ ಚಾಪ್ಟರ್ಗಳಾಗಿದ್ದಾವೆ. ಇದನ್ನು ಬಿಟ್ಟರೆ ಇನ್ನು ಇಸ್ರೋ, ವೆರಿ ಇಂಪಾರ್ಟೆಂಟ್. ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರು ಅನ್ನೋದ್ರಿಂದ ಹಿಡಿದು ಪ್ರಥಮ ಅಧ್ಯಕ್ಷರು ಯಾರು, ಇಸ್ರೋನ ಸ್ಥಾಪಿಸಿದವರು ಯಾರು, ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರು, ಈ ರೀತಿಯ ಪ್ರಶ್ನೆಗಳು ತುಂಬ ಸರಿ ಕೇಳಿದ್ದಾರೆ. ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುವಂಥ ಚಾಪ್ಟರ್ ಕೂಡ ಹೌದು. ಅದರ ಜೊತೆಗೆ ಇಸ್ರೋದ ಇತಿಹಾಸ, ಯಾವಾಗ ಪ್ರಾರಂಭ ಆಯಿತು, ಎಲ್ಲಿ ಪ್ರಾರಂಭ ಆಯಿತು, ಶಿಲಾನ್ಯಾಸ ಮಾಡಿದವರು ಯಾರು, ಈ ರೀತಿ. ಇನ್ನು ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುವಂತಹ ಉಪಗ್ರಹ ಉಡಾವಣಾ ವಾಹನಗಳು, ಪ್ರೆಸೆಂಟ್ಲಿ 2025-26 ಉಡಾವಣೆ ಮಾಡಿದಂಥ ಪ್ರಮುಖ ಉಪಗ್ರಹಗಳು ಮತ್ತು ಆ ಉಪಗ್ರಹಗಳನ್ನು ಹೊತ್ತೊಯ್ದ ಉಡಾವಣಾ ವಾಹನ ಯಾವುದು, ಅದರ ಜೊತೆಗೆ ರಾಕೆಟ್ಗಳ ಬಗ್ಗೆ, ಚಂದ್ರಯಾನ, ಈ ರೀತಿ ಬೇರೆ ಬೇರೆ ಆದಿತ್ಯಯಾನ, ಈ ರೀತಿ ಬೇರೆ ಬೇರೆ ಯಾನಗಳ ಕುರಿತಾಗಿ ರಾಕೆಟ್ಗಳ ಬಗ್ಗೆ. ಇನ್ನು ಬಾಹ್ಯಾಕಾಶ ಕೇಂದ್ರದ ಕುರಿತು
ಬೇರೆ ಬೇರೆ ದೇಶಗಳ ಬಾಹ್ಯಾಕಾಶ ಕೇಂದ್ರಗಳಿದ್ದಾವೆ. ಉದಾಹರಣೆಗೆ ಜಾಕ್ಸಾ ಇರ್ಬೋದು ಜಪಾನಿಂದು, ಯುರೋಪ್ನ ಎಸ್ಸಾ ಇರ್ಬೋದು, ಭಾರತದ ಇಸ್ರೋ ಇರ್ಬೋದು, ಹಾಗೆಯೇ ಅಮೇರಿಕದ ನಾಸಾ ಇರ್ಬೋದು, ಇನ್ನು ರಷ್ಯಾದ ರೋಸ್ಕೋಸ್ಮಾಸ್ ಇರ್ಬೋದು. ಸೊ ಈ ರೀತಿ ಪ್ರಮುಖವಾದಂತಹ ಬಾಹ್ಯಾಕಾಶ ಕೇಂದ್ರಗಳ ಕುರಿತು, ಅವುಗಳ ಕೇಂದ್ರ ಕಚೇರಿಯ ಕುರಿತು ಮತ್ತು ಅವು ಪ್ರಸ್ತುತ ವರ್ಷದಲ್ಲಿ ಹಾರಿಸಿದಂತಹ ಪ್ರಮುಖ ಸ್ಯಾಟಲೈಟ್ಗಳ ಬಗ್ಗೆ ಕುರಿತು ಕೂಡ ಮಾಹಿತಿ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ, ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಇದಕ್ಕೆ ಹೋಗಿರುವಂತಹ ವ್ಯಕ್ತಿಗಳ ಕುರಿತು, ಅಂತರಿಕ್ಷ ಯಾನಿಗಳು ಆಸ್ಟ್ರೋನೆಟ್ಸ್ಗಳ ಕುರಿತು ಕೂಡ ಈ ಒಂದು ಚಾಪ್ಟರ್ಲಿ ಪದೇ ಪದೇ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತ, ಇದರಲ್ಲಿ ವಿಶೇಷವಾಗಿ ಕಾರ್ಬನ್ ಮತ್ತು ಕಾರ್ಬನ್ನ ಬಳಕೆಯಲ್ಲಿ ಮಾಡ್ತೀವಿ ಅಂತೇಳಿ. ಇನ್ನು ವಜ್ರದ ಕುರಿತಾಗಿ ತುಂಬ ಸರಿ ಪ್ರಶ್ನೆ ಕೇಳಿರೋದು. ಅನಿಲಗಳ ಕುರಿತು ಪ್ರಶ್ನೆ ಕೇಳಿದ್ದಾರೆ. ಕಲ್ಲಿದ್ದಲು ಕುರಿತು, ಕಲ್ಲಿದ್ದಲ್ಲಿ ವಿಶೇಷವಾಗಿ ಆಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್, ಪೀಟ್, ಈ ರೀತಿಯ 4 ರೂಪಗಳು, ಕಲ್ಲಿದ್ದಲ್ಲಿ ಇರುವಂಥ 4 ರೂಪಗಳು, ಅವುಗಳಲ್ಲಿ ಶ್ರೇಷ್ಠವಾಗಿರೋದು ಯಾವುದು, ಈ ರೀತಿಯ ಪ್ರಶ್ನೆಗಳು ತುಂಬ ಸರಿ ಕೇಳಿದ್ದಾರೆ. ಇನ್ನು ಸೈಂಟಿಸ್ಟ್ ಆ್ಯಂಡ್ ಲಾಸ್, ವಿಜ್ಞಾನಿಗಳು ಮತ್ತು ಅವರು ಕಂಡುಹಿಡಿದಂತಹ ಸಿದ್ಧಾಂತಗಳು ಮತ್ತು ಕಾನೂನುಗಳು, ಸಿದ್ಧಾಂತಗಳ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ನಿಯಮಗಳು, ನ್ಯೂಟನ್ನ ನಿಯಮಗಳು, ಫ್ಲೇಮಿಂಗನ ನಿಯಮ, ಕೆಪ್ಲರ್ನ ನಿಯಮ, ಈ ರೀತಿ. ಇನ್ನು ಸಿದ್ಧಾಂತಗಳು, ಇನ್ನು ಆವಿಷ್ಕಾರಗಳು ಕಂಡು ಹಿಡಿದಿರುವಂಥದ್ದು. ಇದನ್ನೇ ನಾವು ಪಟ್ಟಿ ಮಾಡ್ತಾ ಹೋದರೆ 3-4 ಪೇಜ್ ಆಗುತ್ತೆ, ಅಷ್ಟೊಂದು ಆವಿಷ್ಕಾರಗಳಿದ್ದಾವೆ. ಇದು ಸಾಮಾನ್ಯವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ನೀವು ಏನು ಕೇಳಿದ್ರೆ ತುಂಬ ಡೀಪ್ ಸೆನ್ಸಲ್ಲಿ ಕ್ವಶನ್ಗಳನ್ನು ಕೇಳಲ್ಲ. ಟಫ್ ಇರುತ್ತೆ, ಬಟ್ ನೇರವಾದ ಪ್ರಶ್ನೆ ಇರುತ್ತೆ. ಆದರೆ ಇನ್ನೊಂದು ವಿಷಯನೂ ಗಮನಿಸಬೇಕಾಗತ್ತೆ. ಏನು ಕೇಳಿದ್ರೆ ಎಕ್ಸಾಮ್ ಮಾಡ್ತಿರೋದು KE ಆಗಿರೋದ್ರಿಂದ ಸ್ಟೇಟ್ಮೆಂಟ್ ರೂಪದ ಪ್ರಶ್ನೆಗಳು, ಹೇಳಿಕೆಗಳು ಹೆಚ್ಚಾಗಿರುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ವರ್ಷದ 2026ನ ನೊಬೆಲ್ ಪ್ರಶಸ್ತಿ, ಸೈನ್ಸಿಗೆ ಸಂಬಂಧಪಟ್ಟ ನೊಬೆಲ್ ಪ್ರಶಸ್ತಿಯ ಕುರಿತಾಗಿ ರಸಾಯನಶಾಸ್ತ್ರ ಇರ್ಬೋದು, ಭೌತಶಾಸ್ತ್ರ ಇರ್ಬೋದು, ವೈದ್ಯಕೀಯ ವಿಜ್ಞಾನಕ್ಕೆ ಪಡೆದಂಥ ಭೌತಶಾಸ್ತ್ರಕ್ಕೆ ಮತ್ತು ನೊಬೆಲ್ ಪ್ರಶಸ್ತಿಗಳ ಬಗ್ಗೆ ತುಂಬ ಪ್ರಶ್ನೆಗಳನ್ನು ಹಿಂದಿನ ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ. ಬ್ಲಡ್ ಆ್ಯಂಡ್ ಬ್ಲಡ್ ಗ್ರೂಪ್, ಇಲ್ಲಿ ನಾವು ವಿಶೇಷವಾಗಿ ಬ್ಲಡ್ ಆ್ಯಂಡ್ ಬ್ಲಡ್ ಗ್ರೂಪ್ ಅಂದ ತಕ್ಷಣ ಹೃದಯವನ್ನು ನಾವು ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಹೃದಯದಲ್ಲಿ ಬರುವಂತಹ ರಕ್ತ ಬರುವಂತಹ ಒಂದು ದಾರಿ ಯಾವುದು, ಅಪಧಮನಿ, ಅಭಿಧಮನಿ, ಕರೋಟ, ಇವುಗಳ ಕುರಿತಾಗಿರುತ್ತೆ. ಇನ್ನು ರಕ್ತದ ಕುರಿತು ವಿಶೇಷವಾಗಿ ಬ್ಲಡ್ ಕುರಿತಿರುತ್ತೆ. ಇನ್ನು ಬ್ಲಡ್ನ ಗುಂಪುಗಳು ಎ ಬಿ ಪಾಸಿಟಿವ್, O ನೆಗೆಟಿವ್, O ಪಾಸಿಟಿವ್, ಈ ರೀತಿ. ಮತ್ತು ವಿಶೇಷವಾಗಿ ಸಾರ್ವತ್ರಿಕ ದಾನಿ ಮತ್ತು ಸಾರ್ವತ್ರಿಕ ಸ್ವೀಕಾರಿ, ಯೂನಿವರ್ಸಲ್ ಡೋನರ್ ಆ್ಯಂಡ್ ಯೂನಿವರ್ಸಲ್ ಅಕ್ಸೆಪ್ಟರ್, ಇದರ ಬಗ್ಗೆ ತುಂಬ ಸರಿ ಕೇಳಿದ್ದಾರೆ. ಇನ್ನು ಹಿಮೋಗ್ಲೋಬಿನ್ ಕುರಿತು, ವಿಟಮಿನ್ K, ಹಿಮೋಗ್ಲೋಬಿನ್ ಕುರಿತು ಕೂಡ ಮಾಹಿತಿಯನ್ನು ತುಂಬ ಸರಿ ಕೇಳಿದ್ದಾರೆ. ಇನ್ನು ಗ್ಲ್ಯಾಂಡ್ಸ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡುವಂತಹ ಮನುಷ್ಯನ ದೇಹದ ಗ್ರಂಥಿಗಳ ಬಗ್ಗೆ. ಅಲ್ಲಿ ಏನೇನು ಪ್ರಶ್ನೆ ಬರ್ಬೋದು, ಗ್ರಂಥಿಗಳ ಕೆಲಸ, ಪಿಟ್ಯೂಟರಿ ಗ್ರಂಥಿ ಏನು ಮಾಡುತ್ತೆ, ಥೈರಾಯ್ಡ್ ಗ್ರಂಥಿ ಏನು ಮಾಡುತ್ತೆ, ಹೈಪೋಥಲಾಮಸ್ ಗ್ರಂಥಿ ಏನು ಮಾಡುತ್ತೆ, ಥಲಾಮಸ್ ಗ್ರಂಥಿ, ಈ ರೀತಿ ಬೇರೆ ಬೇರೆ ಗ್ರಂಥಿಗಳು ಏನು ಕೆಲಸ ಮಾಡ್ತವೆ, ಆ ಗ್ರಂಥಿಗಳ ವಿಶೇಷತೆಗಳೇನು, ಆ ಗ್ರಂಥಿಗಳಲ್ಲಿ ಹಾರ್ಮೋನ್ ಸ್ರವಿಕೆ ಆದಾಗ ಯಾವ ರೀತಿಯಾಗಿ ಒಂದು ಬದಲಾವಣೆ ಆಗುತ್ತೆ ಮನುಷ್ಯನಲ್ಲಿ, ಅಥವಾ ಮನುಷ್ಯನ ಯಾವ ಕಾರ್ಯಗಳಿಗೆ ಅದು ಹೆಲ್ಪ್ಫುಲ್ ಆಗಿರುತ್ತೆ, ಈ ರೀತಿ. ಇನ್ನು ನ್ಯೂನತ ಕಾಯಿಲೆಗಳು, ಗ್ರಂಥಿಗಳಿಗೆ ಬರುವಂಥ ವಿಶೇಷವಾದ ಕಾಯಿಲೆಗಳು ಯಾವ್ದ್ಯಾವುದು, ಉದಾಹರಣೆಗೆ ಸರಳಗಳಗಂಡ ಅಥವಾ ಗಾಯ್ಟರ್ ಕಾಯಿಲೆ, ಏನು ಥೈರಾಯ್ಡ್ ಕೊರತೆಯಿಂದ, ಥೈರಾಕ್ಸಿನ್ ಕೊರತೆಯಿಂದ ಥೈರಾಯ್ಡ್ ಗ್ರಂಥಿಗೆ ಬರುತ್ತಲ್ಲ, ಈ ರೀತಿ. ಇನ್ನು ಹಾರ್ಮೋನ್ಸ್, ಮನುಷ್ಯನ ವಿಶೇಷವಾಗಿ ಪುರುಷರ ಮತ್ತು ಹೆಣ್ಣು ಮಕ್ಕಳಲ್ಲಿ ಸ್ರವಿಕೆ ಆಗುವಂತಹ ಹಾರ್ಮೋನ್ಗಳ ಬಗ್ಗೆ ಹೇಳ್ತಾರೆ. ಇನ್ನು ಮನುಷ್ಯನ ದೇಹದಲ್ಲಿ ಆ ಗ್ರಂಥಿ ಎಲ್ಲಿದೆ, ಮೆದುಳಿನ ಕೆಳಗೆ ಅಥವಾ ಪಿತ್ತ, ಇದು ಏನು ಮೂತ್ರಜನಕಾಂಗದ ಮೇಲೆ, ಗಂಟಲಿನ ಹತ್ತಿರ, ಈ ರೀತಿ ಬೇರೆ ಬೇರೆ ಭಾಗದಲ್ಲಿ ಎಲ್ಲೆಲ್ಲಿ ಆ ಗ್ರಂಥಿಗಳು ಕಂಡು ಬರ್ತವೆ ಅನ್ನೋ ಪ್ರಶ್ನೆಗಳು ತುಂಬ ಸರಿ ಕೇಳಿದ್ದಾರೆ. ಇನ್ನು ವಿಟಮಿನ್ಗಳು, ಇದು ಕೂಡ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಇದು. ವಿಟಮಿನ್ನ ವಿಧಗಳ ಬಗ್ಗೆ ಕೇಳಿದ್ದಾರೆ ಪ್ರಶ್ನೆಗಳು. ವಿಟಮಿನ್ ಕೊರತೆ ಆಗೋದಕ್ಕೆ ಯಾವ ಆಹಾರ ಕೊರತೆಯಿಂದ ಆ ವಿಟಮಿನ್ ಕೊರತೆ ಆಗುತ್ತೆ, ಅದರಿಂದ ಆಗುವಂತಹ ದುಷ್ಪರಿಣಾಮ ಅಥವಾ ರೋಗಗಳ ಬಗ್ಗೆ ಕೇಳಿದ್ದಾರೆ. ಮತ್ತು ಆಹಾರದಲ್ಲಿ ಯಾವ್ಯಾವ ಆಹಾರದಲ್ಲಿ ಯಾವ ವಿಟಮಿನ್ ಇರುತ್ತೆ ಅನ್ನೋದು, ಈ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಇನ್ನು ವಿಟಮಿನ್ಗಳ ರಾಸಾಯನಿಕ ಹೆಸರು, ಆಸ್ಕಾರ್ಬಿಕ್ ಆಸಿಡ್, ರೆಟಿನಾಲ್, ಈ ರೀತಿ ಎಲ್ಲ ಹೇಳ್ತೀವಲ್ಲ, ಈ ರಾಸಾಯನಿಕ ಹೆಸರನ್ನು ಕೂಡ ತುಂಬ ಸರಿ ಕೇಳಿದ್ದಾರೆ.
ಸೊ ವಿಟಮಿನ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು. ಇನ್ನು ರೋಗಗಳು, ಪರೀಕ್ಷೆಗಳಲ್ಲಿ 100% ಯಾವ್ದಾದ್ರು ಚಾಪ್ಟರಿಂದ ಕ್ವಶನ್ಸ್ ಬರುತ್ತೆ ಅಂದರೆ ದಟ್ ಈಸ್ ಡಿಸೀಸಸ್, ರೋಗಗಳು. ಸೊ ರೋಗಗಳ ಬಗ್ಗೆ ಹೇಳೋದಾದರೆ, ರೋಗಗಳಲ್ಲಿ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಪ್ರಶ್ನೆಯನ್ನು. ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು, ಅದಕ್ಕೆ ಕಾರಣ ಮತ್ತು ಪರಿಹಾರ. ಕಾರಣ ಮತ್ತು ಪರಿಹಾರ ಎರಡೂ ಕೂಡ ಗೊತ್ತಿರಬೇಕಾಗತ್ತೆ. ಇನ್ನು ವೈರಸ್ಸಿಂದ ಬರುವಂಥ ರೋಗಗಳು, ಶಿಲೀಂಧ್ರದಿಂದ ಬರುವ ರೋಗಗಳು, ಬೇರೆ ಬೇರೆ ಮಾಧ್ಯಮದ ಮೂಲಕ ಹರಡುವಂಥ ರೋಗಗಳ ಬಗ್ಗೆ ಒಂದು ಪಟ್ಟಿ ಇರಬೇಕಾಗತ್ತೆ. ಅದರ ದುಷ್ಪರಿಣಾಮಗಳು ಮತ್ತು ಅದನ್ನು ಗುಣಪಡಿಸೋದಕ್ಕೆ ಯಾವ ಔಷಧಿಯನ್ನು, ಯಾವುದನ್ನು ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಗಮನಿಸಬೇಕಾಗತ್ತೆ. ಇನ್ನು ಬೆಳಕು, ಲೈಟಿಗೆ ಸಂಬಂಧಪಟ್ಟ ಹಾಗೆ ಕಾಮನಬಿಲ್ಲಿನಲ್ಲಿ ಅತಿ ಹೆಚ್ಚು ಬಾಗುವ ಬಣ್ಣ ಯಾವುದು, ಕಡಿಮೆ ಬಾಗುವ ಬಣ್ಣ ಯಾವುದು, ಮೊದಲಿಗೆ ಯಾವ ಬಣ್ಣ ಇರುತ್ತೆ, ಕೊನೆಯಲ್ಲಿ ಯಾವ ಬಣ್ಣ ಇರುತ್ತೆ, ಈ ರೀತಿಯಾಗಿ. ಇನ್ನು ಪ್ರಾಥಮಿಕ ಬಣ್ಣಗಳು, 3 ಪ್ರಾಥಮಿಕ ಬಣ್ಣಗಳ ಬಗ್ಗೆ ತುಂಬ ಸರಿ ಕೇಳಿದ್ದಾರೆ. ಇನ್ನು ಬೆಳಕಿನ ವೇಗ, ಸೆಕೆಂಡಿಗೆ ಎಷ್ಟು ದೂರ ಹೋಗುತ್ತೆ, ಜ್ಯೋತಿರ್ವರ್ಷ ಅಂದ್ರೇನು, ಜ್ಯೋತಿರ್ವರ್ಷವನ್ನು ಹೆಂಗೆ ಅಳಿತೀವಿ, ಈ ರೀತಿ ಬೆಳಕಿನ ವೇಗಕ್ಕೆ ಸಂಬಂಧಪಟ್ಟಂತೆ. ಇನ್ನು ಬೆಳಕಿನ ರಿಫ್ಲೆಕ್ಷನ್, ಪ್ರತಿಫಲನ, ಬೆಳಕಿನ ವಕ್ರೀಭವನ, ಗಾಜಿನ ಪಟ್ಟಕದ ಮೂಲಕ ಇನ್ನು ವಕ್ರೀಭವನ ಆಗುತ್ತಲ್ಲ, ಇದು ವಿಬ್ಗೊಯಾರ್ ಸೂತ್ರ, ಕಾಮನಬಿಲ್ಲಿನ ವಿಬ್ಗೊಯಾರ್ ಸೂತ್ರ ಏನಿದೆ ಅದು. ಇನ್ನು ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಬೆಳಕಿನ ಚದುರುವಿಕೆ. ಇದರಲ್ಲಿ ಬೆಳಕಿನ ಚದುರುವಿಕೆ ಅಂದ ತಕ್ಷಣ ನಿಮ್ಗೆ ನೆನಪಿರಬೇಕು, ಭಾರತದ ವಿಜ್ಞಾನಿ ಸಿ ವಿ ರಾಮನ್ ಅವರ ಈ ಒಂದು ಅನ್ವೇಷಣೆಗೆ ನೊಬೆಲ್ ಅವಾರ್ಡ್ ಆಗಿದ್ದು. ಸೊ ಇವರಿಗೆ ನೊಬೆಲ್ ಅವಾರ್ಡ್ ಯಾಕಾಯಿತು, ಎಲ್ಲಾಯಿತು, ಹೆಂಗಾಯಿತು, ಬೆಳಕಿನ ಚದುರುವಿಕೆಗೂ ಇವರಿಗೆ ಸಂಬಂಧ ಏನು, ಈ ರೀತಿಯ ಪ್ರಶ್ನೆಗಳು. ಇನ್ನು ಒಟ್ಟು ಆಂತರಿಕ ಪ್ರತಿಫಲನ, ಮರೀಚಿಕೆ ಅಂತ ನಾವೇನು ಕರಿತೀವಲ್ಲ, ಮರೀಚಿಕೆ ಇದು ಒಟ್ಟು ಆಂತರಿಕ ಪ್ರತಿಫಲನದಿಂದ ಉಂಟಾಗುವಂಥ ಒಂದು ಘಟನೆ ಇದು. ಸೊ ಈ ರೀತಿ ಇವಿಷ್ಟು ಚಾಪ್ಟರ್ಗಳು ನಾವು ಬೆಳಕಿನ ಮೇಲೆ ನೋಡ್ಕೋಬೇಕಾಗತ್ತೆ. ಇನ್ನು ನೀರಿನ ಗುಣಲಕ್ಷಣಗಳು, ಭಾರ ಜಲ D2O, ಡ್ಯೂಟೇರಿಯಂ ಆಕ್ಸೈಡ್ ಅಂತ ನಾವು ಕರಿತೀವಲ್ಲ, ಅದ್ರ ಬಗ್ಗೆ. ಕುದಿಯುವ ಬಿಂದು, ನೀರಿನ ಕುದಿಯುವ ಬಿಂದು ಎಷ್ಟು, ನೀರಿನ ಅಸಂಗತ ವಿಕಾಸ ಅಂದ್ರೆ ಏನು, ಮಂಜುಗಡ್ಡೆಯ ಮೇಲೆ, ಮತ್ತು ನೀರಿನ ಮೇಲೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿರೋದು ಅಪ್ಲೈಡ್ ಕ್ವಶನ್ಸ್, ಅನ್ವಯಿಕ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಕುರಿತಾಗಿ, ಅವುಗಳ pH ಮೌಲ್ಯ, 7 pH ಮೌಲ್ಯ ಇದ್ರೆ ಏನು, 7ಕ್ಕಿಂತ ಕಡಿಮೆ ಇದ್ರೇನು, ಹೆಚ್ಚಿದ್ರೇನು, ನೀರಿನ pH ಮೌಲ್ಯ ಎಷ್ಟು, ಈ ರೀತಿ ಎಣ್ಣೆಯ pH ಮೌಲ್ಯ ಎಷ್ಟು, ಅದರ ಉಪಯೋಗಗಳು, ಆಮ್ಲದ ಉಪಯೋಗಗಳು, ನೈಸರ್ಗಿಕ ಆಸಿಡ್ಗಳು, ನೈಸರ್ಗಿಕವಾಗಿ ದೊರೆಯುವಂಥ ಆಮ್ಲಗಳ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಗುರುತ್ವಾಕರ್ಷಣೆಯ ಮೇಲೆ, ಚಲನೆಯ ಮೇಲೆ, ದರ್ಪಣಗಳು ಮತ್ತು ಮಸೂರಗಳ ಮೇಲೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿರೋದು. ಪೀನ ಮಸೂರ, ನಿಮ್ನ ಮಸೂರ, ಇವುಗಳ ಒಂದು ದೃಷ್ಟಿ ದೋಷಕ್ಕೆ ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ, ದೂರದೃಷ್ಟಿ ದೋಷಕ್ಕೆ ಯಾವ ಮಸೂರ ಬಳಸ್ತೀವಿ, ಹತ್ತಿರ ದೃಷ್ಟಿ ದೋಷಕ್ಕೆ ಸಮೀಪ ದೃಷ್ಟಿ ದೋಷಕ್ಕೆ ಯಾವ ಮಸೂರ ಬಳಸ್ತೀವಿ, ಇವೆಲ್ಲವೂ ಕೂಡ ನೆನಪಲ್ಲಿ ಇರಬೇಕಾಗತ್ತೆ. ಇನ್ನು ಉಷ್ಣ, ಬೈಜಿಕ ವಿದಳನ ಮತ್ತು ಬೈಜಿಕ ಸಮ್ಮಿಲನ, ಹಾಗೆಯೇ ವಾಹಕಗಳು, ಅರೆವಾಹಕಗಳು ಮತ್ತು ಅವಾಹಕಗಳು. ಉಷ್ಣದ ಮೇಲೆ ತುಂಬ ಸರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಬೈಜಿಕ ವಿದಳನ, ಬೈಜಿಕ ಸಮ್ಮಿಲನ, ಪರಮಾಣು ಬಾಂಬಿನ ಕುರಿತಾದಂಥ ಪ್ರಶ್ನೆಗಳು. ಇನ್ನು ವಾಹಕಗಳು, ಅರೆವಾಹಕಗಳು, ಅವಾಹಕಗಳ ಮೇಲೆ ಕೂಡ ತುಂಬ ಸರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಬಯಾಲಜಿಗೆ ನೋಡ್ತಾ ಹೋದರೆ ವಿಶೇಷವಾಗಿ ಪ್ರಾಣಿ ಸಾಮ್ರಾಜ್ಯದ ವೈಜ್ಞಾನಿಕ ಹೆಸರುಗಳು, ಸಸ್ಯ ಸಾಮ್ರಾಜ್ಯ ಅದರ ವೈಜ್ಞಾನಿಕ ಹೆಸರುಗಳು, ಮಾನವನ ಅಂಗಾಂಗಗಳ ಕುರಿತಾಗಿ ಕೂಡ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸ್ನೇಹಿತರೆ, ಇದು ಬಹಳ ಪ್ರಮುಖವಾಗಿ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ 40 ಚಾಪ್ಟರ್ಸ್. ಇಲ್ಲಿ ಸಬ್ ಚಾಪ್ಟರ್ ಕೂಡ ನಾವು ಚಾಪ್ಟರ್ ಅಂತಲೇ ಕನ್ಸಿಡರ್ ಮಾಡಿದ್ರು ಕೂಡ 40+ ಚಾಪ್ಟರ್ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಎಲ್ಲ ಚಾಪ್ಟರ್ಗಳು ಆಲ್ಮೋಸ್ಟ್ 90% ಆಫ್ ದ ಚಾಪ್ಟರ್ಸ್ ಆರ್ ಕವರ್ಡ್ ಇನ್ ಅವರ್ ಚಾನಲ್. ನಮ್ಮ ಚಾನಲಲ್ಲಿ 90% ಪಾಠಗಳನ್ನು ಕವರ್ ಮಾಡಿದ್ದೀವಿ. ಪಾಠದ ಹೆಸರೇ ಏನು ಸಿಗುತ್ತೆ ನಿಮಗೆ. ಸೊ ಪ್ಲೇಲಿಸ್ಟ್ ನೋಡಿ, 6 to 12th ಕ್ಲಾಸ್ ಸೈನ್ಸ್ ಕ್ವಶನ್ಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಸೊ ಆ ಪ್ಲೇಲಿಸ್ಟನ್ನು ನೋಡಿದ್ರೆ ಆಲ್ಮೋಸ್ಟ್ ನಿಮಗೆ 90% ಆಫ್ ದ ಚಾಪ್ಟರ್ಗಳು ನಿಮ್ಗೆ ಆ ಒಂದು ಪ್ಲೇಲಿಸ್ಟಲ್ಲೇ ಸಿಗುತ್ತೆ. ಮತ್ತು ಪ್ರಶ್ನೋತ್ತರ ರೂಪದಲ್ಲಿ ಇರೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ ಕಲಿಯೋಕ್ಕೆ. ಇಡೀ ಪಾಠವನ್ನು ಓದೋ ಅವಶ್ಯಕತೆ ಇಲ್ಲ. ಸೊ ಪ್ರಶ್ನೋತ್ತರವನ್ನು ನೋಡಿಕೊಂಡು ಟಿಪ್ಪಣಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಮೋಸ್ಟ್ ವ್ಯಾಲ್ಯೂಯಬಲ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ 40 ಸೈನ್ಸ್ ಚಾಪ್ಟರ್ಸ್ ಫಾರ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್. ಈ ಚಾಪ್ಟರ್ಗಳನ್ನು ನೀವು ಪರ್ಫೆಕ್ಟ್ ಆದರೆ ಅಂದರೆ ನಿಮಗೆ 100ಕ್ಕೆ 100%, 80ಕ್ಕಿಂತ ಹೆಚ್ಚು ಅಂಕ ಸೈನ್ಸ್ ಒಂದು
ವಿಭಾಗದಲ್ಲಿ ಬರುತ್ತೆ. ಸೊ ನಿಮ್ಮ ಓದನ್ನು ಹೆಚ್ಚು ಚುರುಕುಗೊಳಿಸಿ, ಹೆಚ್ಚು ಹೆಚ್ಚು ಓದಿ, ಅಕ್ಯುರೆಸಿ ಇರಲಿ, ಕಲಿತಿದ್ದನ್ನು ಮರಿಬೇಡಿ ಮತ್ತು ನಿಮ್ಮ ಎಲ್ಲರ ಎಕ್ಸಾಮ್ಗೆ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.